ಹಾಯ್ ಫ್ರೆಂಡ್ಸ್, ನಮ್ಮ ಕಲಿಕಾ ಸಲಹೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಕ್ಲಾಸ್ನಲ್ಲಿ ಕನ್ನಡ ವ್ಯಾಕರಣವನ್ನು ತಿಳಿದುಕೊಳ್ಳೋಣ. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಅವು ಯಾವುವೆಂದರೆ ಅವುಗಳಲ್ಲಿ 34 ವ್ಯಂಜನಗಳು, 13 ಸ್ವರಗಳು, 2 ಯೋಗವಾಹಗಳು. ಇವುಗಳನ್ನು ಅತಿ ಸರಳವಾಗಿ ಸದಾ ನೆನಪಿನಲ್ಲಿರುವಂತೆ ಒಂದು ಚಾರ್ಟ್ ಮುಖಾಂತರ ಈ ರೀತಿಯಾಗಿ ತಿಳಿದುಕೊಳ್ಳಬಹುದು. ಈಗ ಇಲ್ಲಿ ಒಂದು ಚಾರ್ಟನ್ನು ಡ್ರಾ ಮಾಡಿಕೊಳ್ಳೋಣ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳು, ಅದರಲ್ಲಿ 34 ವ್ಯಂಜನಾಕ್ಷರಗಳು, 13 ಸ್ವರಗಳು, 2 ಯೋಗವಾಹಗಳು. ಅದೇ ರೀತಿಯಾಗಿ ವ್ಯಂಜನಾಕ್ಷರಗಳಲ್ಲಿ 34 ವ್ಯಂಜನಗಳಲ್ಲಿ 25 ವರ್ಗೀಯ ವ್ಯಂಜನಗಳು, 9 ಅವರ್ಗೀಯ ವ್ಯಂಜನಗಳು. ಅದೇ ರೀತಿಯಾಗಿ ಸ್ವರಗಳಲ್ಲಿ ಹ್ರಸ್ವ ಸ್ವರಗಳು 6, ದೀರ್ಘ ಸ್ವರಗಳು 7 ಮತ್ತು 2 ಯೋಗವಾಹಗಳು. 1 ಅನುಸ್ವಾರ, 2 ವಿಸರ್ಗ. ಅನುಸ್ವಾರವನ್ನು 0 ಗುರುತಿನಿಂದ ಯಾವುದೇ ಅಕ್ಷರಗಳ ಮುಂದೆ ಸೇರಿಸಿ ಹೇಳುತ್ತೇವೆ. ಉದಾಹರಣೆಗಾಗಿ ಅಂ, ಗಂ, ಸಂ, ದಂ ಇತ್ಯಾದಿ. ಇನ್ನು ವಿಸರ್ಗವನ್ನು 2 ಸೊನ್ನೆಗಳನ್ನು ಒಂದರ ಮೇಲೊಂದರಂತೆ ಸೇರಿಸಿ ಹೇಳುತ್ತೇವೆ. ಉದಾಹರಣೆಗಾಗಿ ದುಃಖ, ಸುಖ ಈ ರೀತಿಯಾಗಿ ಹೇಳುತ್ತೇವೆ. ಇನ್ನು 25 ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ 3 ಪ್ರಕಾರವಾಗಿ ನಾವು ಅವನ್ನು ವಿಂಗಡಿಸಬಹುದು. ಅವು ಈ ರೀತಿಯಾಗಿವೆ: ಕ, ಚ, ಟ, ತ, ಪ, ಗ, ಜ, ಡ, ದ, ಬ. ಅದೇ ರೀತಿ ಖ, ಛ, ಠ, ತ, ಪ, ಘ, ಝ, ಡ, ದ, ಬ. ಅದೇ ರೀತಿಯಾಗಿ ಯ, ನ, ನ, ಮ. ಅವು ಈ ರೀತಿಯಾಗಿ ಇವೆ. ನೀಲಿ ಬಣ್ಣದಿಂದ ಕೂಡಿದ ಅಕ್ಷರಗಳನ್ನು ಅಲ್ಪ ಪ್ರಾಣಾಕ್ಷರಗಳು ಎಂದು ನಾವು ಹೇಳುತ್ತೇವೆ. ಅದೇ ರೀತಿ ಕೆಂಪು ಬಣ್ಣದಿಂದ ಕೂಡಿದ ಅಕ್ಷರಗಳನ್ನು ಮಹಾಪ್ರಾಣಾಕ್ಷರಗಳು ಎಂದು ಹೇಳುತ್ತೇವೆ. ಹಸಿರು ಬಣ್ಣದಿಂದ ಕೂಡಿದ ಅಕ್ಷರಗಳನ್ನು ಅನುನಾಸಿಕಗಳು ಎಂದು ಕರೆಯುತ್ತೇವೆ. ಇನ್ನು ಅವರ್ಗೀಯ ವ್ಯಂಜನಗಳೆಂದರೆ ಯ, ರ, ಲ, ವ, ಸ, ಶ, ಸ, ಹ, ಳ. ಇವು ಯಾವುದೇ ವರ್ಗಕ್ಕೆ ಸೇರಿದ ಅಕ್ಷರಗಳಾಗಿಲ್ಲ. ಆದ್ದರಿಂದ ಇವುಗಳನ್ನು ಅವರ್ಗೀಯ ವ್ಯಂಜನಗಳೆಂದು ಕರೆಯುತ್ತೇವೆ. ಸರಿ, ಹಾಗಾದರೆ ನಾವು ಇಲ್ಲಿಯವರೆಗೆ ಕನ್ನಡ ವರ್ಣಮಾಲೆಯ 49 ಅಕ್ಷರಗಳನ್ನು ನೋಡಿದ್ದಾಯಿತು. ಇನ್ನು ಆ ಅಕ್ಷರಗಳನ್ನು ಉಚ್ಚರಿಸಲಿಕ್ಕೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತೇವೆ. ಆ ಸಮಯಕ್ಕೆ ಮಾತ್ರಾಕಾಲ ಎಂದು ಕರೆಯುತ್ತೇವೆ. ಹಾಗಾದರೆ ಇನ್ನು ಅಲ್ಪ ಪ್ರಾಣ ಎಂದರೇನು, ಮಹಾಪ್ರಾಣ ಎಂದರೇನು, ಪ್ಲುತ ಎಂದರೇನು, ವ್ಯಂಜನಗಳನ್ನು ವ್ಯಂಜನಗಳೆಂದು ಏಕೆ ಕರೆಯುತ್ತೇವೆ ಎಂಬುದನ್ನು ತಿಳಿಯೋದಕ್ಕಿಂತ ಮುಂಚೆ ಮೊದಲು ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ನಿಮಗೆ ಗೊತ್ತಿರುವ ಪ್ಲುತ ಅಕ್ಷರಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಅಲ್ಲಿಯವರೆಗೂ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್. ಬಾಯ್ ಬಾಯ್.